ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ಸಿನ ಜನವಿರೋಧಿ ನೀತಿಯನ್ನ ಖಂಡಿಸಿ ಕಾರ್ಕಳ ಬಿಜೆಪಿಯ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆರಂಭ ಆಗಿದೆ. ಇಷ್ಟು ದೊಡ್ಡ ಪ್ರತಿಭಟನೆಯನ್ನ ಮಾಡುವಂತ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು? ಈ ಸರ್ಕಾರ ಬಂದ ದಿನಗಳಿಂದ ಇವತ್ತು ಪರಿಸ್ಥಿತಿ ಸುಧಾರಿಸುತ್ತೆ, ನಾಳೆ ಪರಿಸ್ಥಿತಿ ಸುಧಾರಿಸುತ್ತೆ ಅಂತೇಳಿ ನಾವು ಕಾಯ್ತಾ ಬಂದ್ವಿ. ನಾನು 2004ರಿಂದ ವಿಧಾನಸಭೆಗೆ ಹೋಗ್ತಾ ಇದ್ದೇನೆ. 16 ಜನ ಮಂತ್ರಿಗಳನ್ನ ಬೇರೆ ಬೇರೆ ಆಡಳಿತದಲ್ಲಿ ನೋಡಿದ್ದೇನೆ. 100 ಜನ ಅಧಿಕಾರಿಗಳನ್ನ ಕಾರ್ಕಳದ ಅಭಿವೃದ್ಧಿ ಆಗಬೇಕು ಅಂತೇಳಿ ಭೇಟಿ ಮಾಡಿದ್ದಾನೆ. ಆದ್ರೆ ಇಂತ ಒಂದು ಕೆಟ್ಟ ಪರಿಸ್ಥಿತಿ ಯಾವ ಕಾಲಖಂಡದಲ್ಲೂ ಕೂಡ ನಾನು ನೋಡ್ಲಿಲ್ಲ. ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅಂತಾದ್ರೆ 16 ಬಾರಿ ಕಚೇರಿಗೆ ಅಲ್ಲದ್ರೂ ಕೂಡ ಉಪಯೋಗ ಇಲ್ಲ. ಯಾವ ಮಂತ್ರಿಗಳ ಬಳಿ ಮನವಿಗಳನ್ನ ಇಟ್ಕೊಂಡು ಹೋದ್ರೂ ಕೂಡ ಪೂರಕವಾದಂತಹ ಸ್ಪಂದನೆಗಳಿಲ್ಲ. ಮುಖ್ಯಮಂತ್ರಿಗಳ ಬಳಿ ಹೋಗಿ ಹೇಳಿದ್ರೆ ಉಡಾಫೆಯ ಉತ್ತರಗಳು. ಜನಪರವಾಗಿ ಯಾವ ಯೋಜನೆಗಳನ್ನ ಸರ್ಕಾರ ಮಾಡಬೇಕಾಗಿತ್ತು ಆ ಒಂದು ಯೋಜನೆಯನ್ನ ಈ ಸರ್ಕಾರ ಜಾರಿಗೆ ತರಲಿಲ್ಲ. ಇವತ್ತು ಈ ಪ್ರತಿಭಟನೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಕರಾವಳಿ ವಿರೋಧಿ ಸರ್ಕಾರ. ಇದು ಕರಾವಳಿ ಜನರಿಗೆ ಮೋಸವನ್ನು ಮಾಡ್ತಾ ಇದೆ.